ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೇವಲ ಒಂದೇ ಒಂದು ದಿನ ಬಾಕಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಏನು ಹಾವೇರಿ ನಗರದಲ್ಲಿ ಇರತಕ್ಕಂತ ಹುಕ್ಕೇರಿ ಮಠದ ಶಾಲೆಯ ಒಂದು ಆವರಣದಲ್ಲಿ ಈಗಾಗಲೇ ಏನಂದ್ರೆ ಜಿಲ್ಲಾಡಳಿತ ಅಂದ್ರೆ ನಾಳೆ ಮತದಾನಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿರುತ್ತದೆ. ಏನಂದ್ರೆ ಸದ್ಯ ಪೊಲೀಸ್ ಬಿಗಿ ಭದ್ರತೆ ಆಗಿರ್ಬೋದು, ಮತ್ತೊಂದು EVI ಮಷಿನ್ಗಳಾಗಿರ್ಬೋದು, ಮತ್ತು ಸಿಬ್ಬಂದಿಗಳಾಗಿರ್ಬೋದು, ಏನಂದ್ರೆ ನಾಳೆ ನಡೀತಕ್ಕಂತ ಮತದಾನಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಏನಂದ್ರೆ ಈಗಾಗಲೇ ಏನಂದ್ರೆ ಸಿಬ್ಬಂದಿಗಳು ಬಂದು ನಾಳೆ ನಡೀತಕ್ಕಂತ ಮತದಾನಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಎಲ್ಲ ರೀತಿಯಾದ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಸದ್ಯ ಏನಂದ್ರೆ ಜಿಲ್ಲೆಯಲ್ಲಿ ಏನಂದ್ರೆ ಚುನಾವಣಾ ಕಾವು ರಂಗೇರಿತ್ತು. ಆ ಒಂದು ಚುನಾವಣಾ ಕಾವಿಗೆ ನಾಳೆ ಒಂದು ಅಂತ್ಯ ಆಗುವಂತದ್ದು. ಸದ್ಯ ನೀವು ಏನಂದ್ರೆ ಜಿಲ್ಲೆಯಲ್ಲಿ 9,2019 ಜನ ಏನಂದ್ರೆ ಪುರುಷ ಮತದಾರರಿದ್ದಾರೆ. 8,90,577 ಜನ ಮಹಿಳಾ ಮತದಾರರಿದ್ದಾರೆ. ಏನಂದ್ರೆ ಒಟ್ಟು ಮತಗಟ್ಟೆಗಳ ಒಂದು ಲೆಕ್ಕಾಚಾರವನ್ನು ನೋಡೋದಾದ್ರೆ ಒಟ್ಟು ಮತಗಟ್ಟೆಗಳು ಜಿಲ್ಲೆಯಲ್ಲಿ 1982 ಮತಗಟ್ಟೆ ಇರುವಂತದ್ದು. ಅದರಲ್ಲಿ 370 ಸೂಕ್ಷ್ಮ ಮತಗಟ್ಟೆಗಳು, ಜೊತೆಗೆ ಏನಂದ್ರೆ ದುರ್ಬಲ ಮತಗಟ್ಟೆಗಳಂತೆ 37 ಮತಗಟ್ಟೆಗಳನ್ನ ಗುರುತಿಸಲಾಗಿದೆ. ಅಂದ್ರೆ ಜಿಲ್ಲಾಡಳಿತ ಈಗಾಗಲೇ 13 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಿರುವಂತದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಾಳೆ ಇರತಕ್ಕಂತ ಮತದಾನಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ತಿರುವಂತ. ಸದ್ಯ ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಏನಂದ್ರೆ ಚುನಾವಣಾ ಒಂದು ಕಾರ್ಯಕ್ಕೆ ನೇಮಕವಾಗಿರತಕ್ಕಂತ ಸಿಬ್ಬಂದಿಯವರು ಈಗಾಗಲೇ ನಾಳೆ ನಡೀತಕ್ಕಂತ ಮತದಾನಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಆ ಒಂದು ಕಾರ್ಯದಲ್ಲಿ ವರೆದಿರುವಂತದ್ದು. ಏನಂದ್ರೆ ಈಗಾಗಲೇ ಜಿಲ್ಲೆಯಲ್ಲಿ ಮಸ್ಟರಿಂಗ್ ಸಿದ್ಧತೆಯು ಕೂಡ ಬಹಳ ಭರದಿಂದ ನಡೆದಿರುವಂತದ್ದು. ಅಂದ್ರೆ ಜಿಲ್ಲೆಯಾದ್ಯಂತ 224 ಬಸ್ಗಳ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ಇದರ ಜೊತೆಗೆ ಏನಂತಂದ್ರೆ 6,958 ಜನ ಸಿಬ್ಬಂದಿಯನ್ನ ಏನಂತಂದ್ರೆ ಜಿಲ್ಲಾಡಳಿತ ಆಯೋಜನೆ ಮಾಡಿರುವಂತದ್ದು. ಸದ್ಯ ನೋಡ್ತಾ ಇರಬಹುದು. ಸದ್ಯ ನಾವು ಹಾವೇರಿಯ ಒಂದು ಹುಕ್ಕೇರಿ ಮಠದಲ್ಲಿ ಇರತಕ್ಕಂತ ಒಂದು ಶಾಲೆಯ ಒಂದು ಆವರಣದಲ್ಲಿದ್ದೀವಿ. ಏನಂದ್ರೆ ನಾಳೆ ನಡೆಯತಕ್ಕಂತ ಮತದಾನಕ್ಕೆ ಯಾವುದೇ ರೀತಿಯಂತ ಅಡ್ಡಿ ಆಗಬಾರದು, ಯಾವುದೇ ರೀತಿಯಂತ ತೊಂದರೆ ಆಗಬಾರದು, ಯಾವುದೇ ರೀತಿಯಂತ ಗಲಾಟೆಗಳಾಗಬಾರದು ಅಂತೇಳಿ ಏನಂದ್ರೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಜಿಲ್ಲಾಡಳಿತ ಆಯೋಜನೆ ಮಾಡಿಕೊಂಡಿದ್ದು. ಏನಂದ್ರೆ ಹಾವೇರಿ SP ಅವರು ಕೂಡ ಸಾಕಷ್ಟು ಒಂದು ಭದ್ರತೆಯನ್ನು ಒದಗಿಸುವ ಒಂದು ಉದ್ದೇಶದಿಂದ ಈ ಭಾಗದಲ್ಲಿ ನೋಡ್ತಾ ಇರೋದು. ಈಗಾಗಲೇ ಪೊಲೀಸರು ಬಂದು ಕೂಡ ತಮ್ಮ ಕಾರ್ಯದಲ್ಲಿ ತೊಡಗಿರುವಂತದ್ದು. ಅಂದ್ರೆ ಒಟ್ಟು 2,525 ಪೊಲೀಸ್ ಸಿಬ್ಬಂದಿಯನ್ನ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ 6 ಜನ ಡಿವೈಎಸ್ಪಿಗಳು, 19 ಜನ CPIಗಳು, 45 ಜನ PSIಗಳು, 101 ಜನ ಏನಂದ್ರೆ SIಗಳು, ಜೊತೆಗೆ ಏನಂದ್ರೆ 371 ಜನ SC ಮತ್ತು 963 ಜನ PCಗಳು, 1000 ಜನ ಹೋಮ್ ಗಾರ್ಡ್ಸ್, ಜೊತೆಗೆ ಏನಂದ್ರೆ 18 ಫಾರೆಸ್ಟ್ ಸಿಬ್ಬಂದಿಯನ್ನ ಆಯೋಜನೆ ಮಾಡಿರುವಂತದ್ದು. ಅಂದ್ರೆ ಮತದಾನ ನಡೆಯತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು. ನಡೆದಂತ ಸಂದರ್ಭದಲ್ಲಿ ಅದನ್ನ ಕಂಟ್ರೋಲ್ ಮಾಡಲು ಏನಂದ್ರೆ ಸಕಲ ಸಿದ್ಧತೆಯನ್ನ ಆಯೋಜನೆ ಮಾಡಿರುವಂತದ್ದು. ಸದ್ಯ ನಾನು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಎಲ್ಲಾ ಮತಗಟ್ಟೆಗಳಲ್ಲಿ ಏನು ಆಯಾ ಒಂದು ಏನಂದ್ರೆ ಜಿಲ್ಲಾಡಳಿತ ಆಯೋಜನೆ ಮಾಡಿರ್ತಕ್ಕಂಥ ಸಿಬ್ಬಂದಿ ಈಗಾಗಲೇ ಕಾರ್ಯನಿರತರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನಂದ್ರೆ ನಾಳೆ ನಡೆಯತಕ್ಕಂತ ಚುನಾವಣೆಗೆ ಈಗಲೇ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಂಡು ನಾಳೆ ಏನಂದ್ರೆ ಹಾವೇರಿ ಜಿಲ್ಲಾಡಳಿತ ಸಕ್ಸಸ್ಫುಲ್ ಮತದಾನ ಮಾಡಲು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ನಾಳೆ ಯಾವುದೇ ರೀತಿಯಾದಂತ EVM ಮಷಿನ್ಗಳಾಗಿರ್ಬೋದು, ಜೊತೆಗೆ ಯಾವುದೇ ರೀತಿಯಾದಂತ ಗಲಾಟೆಗಳಾಗಬಾರದು ಅಂತೇಳಿ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.